when you look at Luke chapter 2, ನೀವು ಲೂಕ 2ನೇ ಅಧ್ಯಾಯವನ್ನು I want ನೋಡುವಾಗ to speak to you about this man. ನಾನು ಈ ವ್ಯಕ್ತಿಯ ಕುರಿತಾಗಿ ಮಾತಾಡಲು There ಬಯಸುತ್ತೇನೆ. was one man whose name was Zachariah. ಒಬ್ಬ ವ್ಯಕ್ತಿ ಇದ್ದನು, ಅವನ ಹೆಸರು ಜಕರಿಯ. He was a priest of God. ಆತನು ದೇವರ ಯಾಜಕನಾಗಿದ್ದನು. He went to temple one day as the division of the priests had put a lot, and his name had come to enter into the most holies. ಆ ಒಂದು ಮಹಾಪರಿಶುದ್ಧವಾದ ಸ್ಥಳಕ್ಕೆ ಹೋಗುವುದಕ್ಕೆ ಚೀಟು ಹಾಕಿದಾಗ ಆತನ ಹೆಸರು ಬಂದಿದ್ದರಿಂದ ಧೂಪ ಹಾಕುವುದಕ್ಕಾಗಿ ಅವನು ದೇವರ ಒಂದು ಮಹಾಪರಿಶುದ್ಧ ಸ್ಥಳಕ್ಕೆ ಹೋದನು. He had a wife, her name was Elizabeth. ಆತನಿಗೆ ಹೆಂಡತಿ ಇದ್ದಳು, ಅವಳ ಹೆಸರು ಎಲಿಸಬೇತಳು. She was a daughter of Aaron. ಎಲಿಸಬೇತಳು ಆರೋನನ ವಂಶದವಳು. ನಾನು ಹೇಳೋದು உங்களுக்கு புரியுதுங்களா? ನಾ ಹೇಳ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? She comes in the order, where Aaron generation comes. ಒಂದು ಆರೋನನ ಸಂತತಿ ಬರುವಂತ ಆ ಒಂದು ಸರತಿಯಲ್ಲಿಯೇ ಆ ಒಂದು ಎಲಿಸಬೇತಳು Who ಬರ್ತಾಳೆ. was Aaron? ಯಾರು ಆರೋನನು? He was a Levite. ಆತನು ಲೇವಿಯನು. Hallelujah. ಹಲ್ಲೆಲೂಯಾ. He was a priest of God. ಆತನು ದೇವರ ಯಾಜಕನು. And these people were serving God as priests. ಇವರು ಯಾಜಕರಾಗಿ ದೇವರನ್ನ ಸೇವೆ ಮಾಡ್ತಾ ಇದ್ರು. But one day when his time came to go into the temple of God, ಆದ್ರೆ ಒಂದು ದಿನ ದೇವಾಲಯಕ್ಕೆ ಹೋಗುವಂತ ಸರತಿ ಬಂದಾಗ, he entered into the temple. ಆತನು ದೇವಾಲಯವನ್ನ ಪ್ರವೇಶಿಸಿದನು. You know how a priest enter into a temple? ಯಾಜಕನು ದೇವಾಲಯವನ್ನ ಹೇಗೆ ಪ್ರವೇಶಿಸ್ತಾನೆ He ಗೊತ್ತಾ? should be dressed with the priestly garment. ಆತನು ಒಂದು ಯಾಜಕನು ಧರಿಸುವಂತ ವಸ್ತ್ರವನ್ನ ಅವನು ಧರಿಸಿರಬೇಕು. He should be having a turban on his head. ಅವನ ಮೇಲೆ ಒಂದು ಟೊಪ್ಪಿ ಟರ್ಬನ್ ಆ ರೀತಿ ಹಾಕಿರ್ತಾನೆ. There will be written holiness unto the Lord. ಅಲ್ಲಿ ಮೇಲೆ ಬರೆಯಲ್ಪಟ್ಟಿರ್ತದೆ ದೇವರಿಗಾಗಿ ಪರಿಶುದ್ಧತೆ. And there will be 12 stones on his chest. ಅವನ ಎದೆ ಭಾಗದಲ್ಲಿ 12 ಕಲ್ಲುಗಳು ಇರ್ತದೆ. That represents the 12 tribes of Jacob. ಅದು ಇಸ್ರಾಯೇಲಿನ 12 ಕುಲವನ್ನು ಅದು ತೋರಿಸ್ತದೆ. Hallelujah. ಹಲ್ಲೆಲೂಯಾ. He will be wearing a long dress. ಅವನು ತುಂಬಾ ಉದ್ದವಾದ ನಿಲುವಂಗಿಯನ್ನು ಹಾಕಿರ್ತಾನೆ. Made with linen. ಅದನ್ನ ಲೆನ್ನಿನಿಂದ ಮಾಡಿರ್ತಾರೆ. Hallelujah. ಹಲ್ಲೆಲೂಯಾ. While he goes into it, ಆತನು ದೇವಾಲಯಕ್ಕೆ ಹೋಗುವಾಗ there will be a big rope tied to him. ಅವನಿಗೆ ಒಂದು ದೊಡ್ಡ ಹಗ್ಗವನ್ನ ಕಟ್ಟಿರ್ತಾರೆ. Because ಯಾಕಂದ್ರೆ he enters into the holies of holies. ಆತನು ಮಹಾಪರಿಶುದ್ಧ ಸ್ಥಳಕ್ಕೆ ಆತನು ಪ್ರವೇಶಿಸ್ತಾ ಇದ್ದಾನೆ. Anyone who enters with unrighteousness, ಅವ್ರು ಯಾರಾದ್ರೂ ಒಂದು ಅನೀತಿಯಿಂದ ಅದರ ಒಳಗೆ ಹೋಗುವುದಾದ್ರೆ, the presence of God will kill him there. ದೇವರ ಪ್ರಸನ್ನತೆ ಆ ವ್ಯಕ್ತಿಯನ್ನ ಕೊಂದು ಬಿಡುತ್ತದೆ. People will be waiting for him for 2-3 days. ಒಂದು ಜನರು ಅವನಿಗಾಗಿ ಒಂದು 2-3 ದಿನ ಕಾಯ್ತಾರೆ. If he doesn't come, ಆತನು ಬರಲಿಲ್ಲ ಅಂದ್ರೆ they will pull the rope, and the body will come out. ಅವರು ಹಗ್ಗದಿಂದ ಒಂದು ದೇಹವನ್ನ ಹಾಗೆ ಎಳ್ಕೊಳ್ತಾರೆ, ಆಗ ಶವ ಈಚೆ ಬರ್ತದೆ. Hallelujah. Hallelujah. Such a glorious presence it is. ಅಷ್ಟು ಮಹಿಮೆಯಾದ ಪ್ರಸನ್ನತೆ ಅದು. Are you here with me? ನೀವು ನನ್ನ ಜೊತೆ ಇದ್ದೀರಾ? Teaching you about the presence of God. ನಾನು ದೇವರ ಪ್ರಸನ್ನತೆಯ ಕುರಿತಾಗಿ ಮಾತಾಡ್ತಾ ಇದ್ದೇನೆ. Hallelujah. 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 So when Zachariah entered into that holy place, ಜಕರಿಯನು ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋದಾಗ, everything will be, what is there in the most holy place? ಮಹಾಪರಿಶುದ್ಧ ಸ್ಥಳದಲ್ಲಿ ಏನಿರ್ತದೆ? There will be an ark of covenant. ಅಲ್ಲಿ ದೇವರ ಮಂಜೂಷವಿರ್ತದೆ. There will be a lampstand. ಅಲ್ಲಿ ಒಂದು ದೀಪ ಸ್ತಂಭ ಇರ್ತದೆ. Hallelujah. Hallelujah. But ಆದ್ರೆ when Zachariah entered inside, ಜಕರಿಯನು ಅದರ ಹತ್ತಿರ ಹೋದಾಗ, he knows ಆತನಿಗೆ ಗೊತ್ತು that God is present there. ದೇವರು ಅಲ್ಲಿ ವಾಸ ಮಾಡ್ತಾನೆ. Bible says, ಸತ್ಯವೇದ ಹೇಳ್ತಿದೆ, when he entered inside, ಆತನು ಒಳಗೆ he ಪ್ರವೇಶಿಸಿದಾಗ knows that God is present. ಆತನಿಗೆ ಗೊತ್ತು ದೇವರು ಅಲ್ಲಿ ವಾಸ ಮಾಡ್ತಾನೆ. The most holy place is God's dwelling place. ಒಂದು ಮಹಾಪರಿಶುದ್ಧವಾದ ಸ್ಥಳ ಅಂದ್ರೆ ದೇವರು ಅಲ್ಲಿ ವಾಸಿಸುವಂತ ಸ್ಥಳ. If I want to find you, want to talk to you, I will come to your house. ನಾನ್ ನಿಮ್ ಜೊತೆ ಮಾತಾಡ್ಬೇಕಂದ್ರೆ, ನಿಮ್ಮನ್ನ ನೋಡ್ಬೇಕಂದ್ರೆ ನಾನು ನಿಮ್ಮ ಮನೆಗೆ ಬರ್ತೇನೆ. In the same way, ಅದೇ ರೀತಿಯಲ್ಲಿ if people had to meet God, they should come to the most holy place, because there God dwells. ಜನರು ದೇವರನ್ನ ಭೇಟಿ ಆಗ್ಬೇಕಂದ್ರೆ ಅವರು ಮಹಾಪರಿಶುದ್ಧ ಸ್ಥಳಕ್ಕೆ ಬರ್ಬೇಕಿತ್ತು, ಯಾಕಂದ್ರೆ ದೇವರು ಅಲ್ಲಿಯೇ ವಾಸ ಮಾಡ್ತಾನೆ. But ಆದರೆ God is a spirit God. ದೇವರು ಆತ್ಮನಾಗಿರುವ ದೇವರು. God is a spirit God. ದೇವರು ಆತ್ಮ ಸ್ವರೂಪಿ. Flesh cannot see God. ಮಾಂಸವು ದೇವರನ್ನ ನೋಡಲು ಸಾಧ್ಯವಿಲ್ಲ. Hallelujah. Hallelujah. But ಆದರೆ whatever prayed in that place, ಯಾವುದೆಲ್ಲ ಏನೆಲ್ಲ ಪ್ರಾರ್ಥನೆ ಆ ಸ್ಥಳದಲ್ಲಿ ಮಾಡ್ತೀವೋ, that will be heard.
ಅದು ಕೇಳಿಸಲ್ಪಡ್ತದೆ. Amen. Whatever prayed in that place, ಆ ಒಂದು ಸ್ಥಳದಲ್ಲಿ ಏನೆಲ್ಲ ಪ್ರಾರ್ಥಿಸ್ತೀವೋ that will be answered. ಅದಕ್ಕೆ ಉತ್ತರ ಬರ್ತದೆ. Are you here with me? ನೀವು ನನ್ನ ಜೊತೆ ಇದ್ದೀರಾ? Are you happy? ನೀವು ಸಂತೋಷವಾಗಿದ್ದೀರಾ? But that day, ಆದ್ರೆ ಆ ದಿನ there was something unusual. ಏನೋ ಒಂದು ವಿಶೇಷವಾದ ಕಾರ್ಯ, Something that was shocking. ಏನೋ ಆಶ್ಚರ್ಯಪಡಿಸುವಂತ ಕಾರ್ಯ. Amen. When there was a ark of covenant, ಅಲ್ಲಿ ದೇವರ when there was a ಮಂಜೂಷವಿರುವಾಗ, lampstand, ಅಲ್ಲಿ ದೀಪಸ್ತಂಭವಿರುವಾಗ, amen, there was someone standing there right in front of, amen, Zechariah. ಒಂದು ಜಕರಿಯನ ಒಂದು ಮುಂದೆ ಯಾರೋ ಒಬ್ಬರು ನಿಂತಿದ್ದಾರೆ. He was an angel of God. ಆತನು ದೇವದೂತನು. Hallelujah. Hallelujah. He was an angel of God. ಆತನು ದೇವದೂತನು. I tell you something. ನಾನು ನಿಮ್ಗೆ ಒಂದನ್ನ When ಹೇಳ್ತೇನೆ. you seek the presence of God, ನೀವು ದೇವರ ಪ್ರಸನ್ನತೆಯನ್ನ ಹುಡುಕುವಾಗ, amen, unusual things become usual. ವಿಶೇಷವಾದ ಕಾರ್ಯಗಳು ಅದು ಸಾಧಾರಣವಾಗಿ I tell you ಬದಲಾಗ್ತದೆ. something. ನಾನು ನಿಮ್ಗೆ ಒಂದನ್ನ ಹೇಳ್ತೇನೆ. Even angels are spirits. ದೇವದೂತರು ಕೂಡ ಆತ್ಮಗಳೇ. சொல்றது புரியுதுங்களா? ನಾ ಹೇಳೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? Angels are not made with flesh. ದೇವದೂತರು ಅವರು ಶರೀರದಿಂದ They ಮಾಡಲ್ಪಟ್ಟಿಲ್ಲ. are spirit beings. ಅವರು ಆತ್ಮಿಕ They ವ್ಯಕ್ತಿಗಳು. live with God in spirit. ಅವರು ದೇವರೊಂದಿಗೆ ಆತ್ಮದಲ್ಲಿ ಜೀವಿಸ್ತಾರೆ. But ಆದರೆ when you seek His presence, ನೀವು ಆತನ ಪ್ರಸನ್ನತೆಯನ್ನ when ಹುಡುಕುವಾಗ, you seek His presence, ನೀವು ಆತನ ಪ್ರಸನ್ನತೆಯನ್ನ ಹುಡುಕುವಾಗ, unseen things will be seen in your eyes. ಕಾಣದೇ ಇರುವಂತ ಕಾರ್ಯಗಳನ್ನ ನೀವು ಕಣ್ಣಿನಿಂದ ನೋಡ್ತೀರಾ. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. Amen. If you thirst for His presence, ನೀವು ಆತನ ಪ್ರಸನ್ನತೆಗಾಗಿ I tell ದಾಹದಿಂದಿರುವಾಗ, you, it was not the first time Zechariah went to that place. ಆ ಜಕರಿಯನು ಆ ಸ್ಥಳಕ್ಕೆ ಹೋಗಿದ್ದು ಅದು ಮೊದಲನೇ ಬಾರಿ ಅಲ್ಲ. Zechariah was 80 years old. ಜಕರಿಯನು 80 ವರ್ಷದವನು. He had so many decades of experience. ಆತನಿಗೆ ಅನೇಕ ವರ್ಷಗಳ ಅನುಭವವಿತ್ತು. Amen. Many times he had gone inside to, amen, give incense to God. ಅನೇಕ ಬಾರಿ ಧೂಪ ಹಾಕುವುದಕ್ಕಾಗಿ ಆತನು ಅನೇಕ ಬಾರಿ ಆ ಸ್ಥಳಕ್ಕೆ ಹೋಗಿದ್ದಾನೆ. But ಆದರೆ that day was a special day. ಆ ದಿನ ಅದು ವಿಶೇಷವಾದ I ದಿನ. tell you, ನಾನು ನಿಮಗೆ when ಹೇಳ್ತೇನೆ, you see God, ನೀವು ದೇವರನ್ನ ನೋಡುವಾಗ, amen, when you see God, ನೀವು ದೇವರನ್ನ ಹುಡುಕುವಾಗ, when you say, ನೀವು ಹೇಳ್ತೀರಾ, amen, I am going to see the Lord today. ನಾನು ಈ ದಿನ ದೇವರನ್ನ ನೋಡ್ತೇನೆ. No matter how many times you have, amen, entered into His presence. ನೀವು ಎಷ್ಟು ಬಾರಿ ಆತನ ಪ್ರಸನ್ನತೆಗೆ ಪ್ರವೇಶಿಸಿದಿರೋ ಅದು ಗೊತ್ತಿಲ್ಲ. Amen. Today I want to prophesy. ಈ ದಿನ ನಾನು ಪ್ರವಾದಿಸ್ತೇನೆ. Go into His presence as though you have never entered any time. ಇನ್ನು ಯಾವತ್ತು ನಾನು ಆತನ ಪ್ರಸನ್ನತೆಗೆ ಹೋಗೇ ಇಲ್ವೇನೋ, ಮೊದಲ ಬಾರಿ ಹೋಗ್ತಾ ಇದ್ದೀನಿ ಎಂಬುದಾಗಿ ಆತನ ಪ್ರಸನ್ನತೆಗೆ ಹೋಗಿ. எத்தனை பேருக்கு நான் சொல்றது புரியுதுங்க? ஒரு அல்லேலூயா ஸ்தோத்திரம். Hallelujah. 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 Amen. Seek Him with all your heart. ನಿಮ್ಮ ಪೂರ್ಣ ಹೃದಯದಿಂದ ಆತನನ್ನು ಹುಡುಕಿ. What did Bible say? ಸತ್ಯವೇದ ಏನು ಹೇಳ್ತಿದೆ? Jesus said, ಯೇಸು ಹೇಳಿದನು, the greatest of all commandments is, ಎಲ್ಲ ಆಜ್ಞೆಗಳಿಗಿಂತ ದೊಡ್ಡ ಆಜ್ಞೆ ಏನಂದ್ರೆ, love the Lord with all your heart. ಪೂರ್ಣ ಹೃದಯದಿಂದ ನಿಮ್ಮ ದೇವರಾದ Love the ಕರ್ತನನ್ನು Lord with all ಪ್ರೀತಿಸಿ, your strength. ನಿನ್ನ ಪೂರ್ಣ ಬಲದಿಂದ ಆತನನ್ನು Love ಪ್ರೀತಿಸು, the Lord with all your mind. ನಿನ್ನ ಪೂರ್ಣ ಮನಸ್ಸಿನಿಂದ ಆತನನ್ನ ಪ್ರೀತಿಸು. When you love His presence with all your mind and heart and strength, ನಿಮ್ಮ ಪೂರ್ಣ ಬಲದಿಂದ ಮನಸ್ಸಿನಿಂದ ಶಕ್ತಿಯಿಂದ ಆತನನ್ನ ಪ್ರೀತಿಸುವಾಗ, I tell you, ನಾನು ನಿಮಗೆ ಹೇಳ್ತೇನೆ, even the spirit will never be invisible. ಆ ಒಂದು ಆತ್ಮವು ಕೂಡ ಕಾಣದೇ ಇರುವುದಕ್ಕೆ ಸಾಧ್ಯವಿಲ್ಲ. Even the spirit will never be invisible. ಆತ್ಮವು ಕೂಡ ಕಾಣಿಸದೇ ಇರುವುದಕ್ಕೆ ಸಾಧ್ಯವಿಲ್ಲ. Every supernatural becomes natural. ಎಲ್ಲ ಅಸಾಧಾರಣ ಕಾರ್ಯಗಳು ಸಾಧಾರಣವಾಗ್ತದೆ. Because, ಯಾಕಂದ್ರೆ, amen, you will be taken into another realm. ನೀವು ಇನ್ನೊಂದು ಮಂಡಲಕ್ಕೆ ನೀವು ಎತ್ತಲ್ಪಟ್ಟಿರ್ತೀರಾ. எவ்வளவு பேர் நான் சொல்றத புரியுதுங்க? ಯೇಸುವಿಗೆ ಹೇಳದ ಅರ್ಥ ಆಗ್ತಾ That ಇದೆ. is the presence of God. ದೇವರ ಪ್ರಸನ್ನತೆಯು. When you enter into His presence, ನೀವು ಆತನ ಪ್ರಸನ್ನತೆಗೆ ಪ್ರವೇಶಿಸುವಾಗ, amen, whatever is available inside that presence, ಆ ಒಂದು ಪ್ರಸನ್ನತೆಯಲ್ಲಿ ಏನೆಲ್ಲ ಸಿಗ್ತದೋ, whatever available in heaven, ಏನೆಲ್ಲ ಪರಲೋಕದಲ್ಲಿ ಸಿಗುವಂತದ್ದಾಗಿದೆಯೋ, will be available to you. ಅದು ಕೂಡ ನಿಮಗೆ ಸಿಗ್ತದೆ. Do you believe that? ನೀವು ಅದನ್ನ ನಂಬ್ತೀರಾ? What all He has,